वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि श्रीमते रामानुजाय नमः। यस्य सारस्वतस्रोतो वकुलामोदवासितं श्रुतीनां विश्रमायालं शठारिं तमुपास्महे। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं। कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ಪ್ರಣಾಮಗಳು. ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 75ನೇ ಶ್ರೀನಾಮ ಈಶ್ವರ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ನಾವು ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 75ನೇ ಶ್ರೀನಾಮ ಈಶ್ವರ ಎಂದು. ಶ್ರೀ ವೇದವ್ಯಾಸರು ಸರ್ವವ್ಯಾಪಕನಾದ ಪರಮಾತ್ಮನನ್ನು ಈಶ್ವರಾಯ ನಮಃ ಎಂದು ಕೊಂಡಾಡಿದ್ದಾರೆ. ಈಶ್ವರ ಶಬ್ದಕ್ಕೆ ಅರ್ಥವೇನು ಎಂದು ನೋಡಿದರೆ, ನಿರತಿಶಯವಾದ ಐಶ್ವರ್ಯವುಳ್ಳವನಿಗೆ ಈಶ್ವರ ಎಂದು ಕರೆಯುತ್ತಾರೆ. ಸರ್ವಶಕ್ತನಾದ ಪರಮಾತ್ಮನು ಸರ್ವನಿಯಾಮಕನಾದವನು. ಶ್ರೀ ಪರಾಶರ ಭಟ್ಟರು ಈಶ್ವರ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ, ಈಶನಾತ್ ರಮಣಾಚ್ಚಾಪಿ ಈಶ್ವರ ಪರಿಕೀರ್ತಿತಃ ಎಂದು ವರ್ಣಿಸಿದ್ದಾರೆ. ಯಾರು ಆಳುತ್ತಾನೋ ಮತ್ತು ಯಾರು ಭೋಗಿಸುತ್ತಾನೋ ಅಂಥವನು ಈಶ್ವರನು. ತನಗೋಸ್ಕರ ಸೃಷ್ಟಿಸಲ್ಪಟ್ಟಂತಹ ಈ ಪ್ರಪಂಚ, ಇದರಿಂದ ಯಾರು ಸಂತೋಷ ಪಡ್ತಾನೋ ಅಥವಾ ಯಾರು ಆಳೋದ್ರಿಂದ ಈ ಪ್ರಪಂಚ ಚೆನ್ನಾಗಿದೆಯೋ, ಯಾರು ಆಳುತ್ತಿದ್ದಾನೋ ಅಂಥವನನ್ನು ಈಶ್ವರ ಎಂದು ಕರೆಯುತ್ತಾರೆ. ಯಾರು ಇದರಿಂದ ಸಂತೋಷ ಪಡುತ್ತಾನೋ ಅವನು ಕೂಡ ಈಶ್ವರ. ನೋಡಿ, ಪ್ರಪಂಚ ಸೃಷ್ಟಿಯಿಂದ ಯಾರು ಸಂತೋಷಿಸ್ತಾರೆ? ಪರಮಾತ್ಮ ಸಂತೋಷ ಪಡ್ತಾನೆ. ನಾವೆಲ್ಲ ಒಳ್ಳೆ ದಾರಿಲಿ ನಡೆದ್ರೆ ಅದರಿಂದ ಸಂತೋಷ ಯಾರಿಗಾಗತ್ತೆ ಅಂದರೆ ಭಗವಂತನಿಗಾಗತ್ತೆ. ಹೇಗೆ ಮಕ್ಕಳು ಸನ್ಮಾರ್ಗವನ್ನು ಹಿಡಿದು ಅವರು ಸತ್ಪುರುಷರಾಗಿದ್ದು ಸಮಾಜಕ್ಕೆ ಒಂದು ಆದರ್ಶಪ್ರಾಯರಾಗಿ ಬೆಳೆದಾಗ ತಂದೆ ತಾಯಂದರು ಸಂತೋಷ ಪಡ್ತಾರೋ, ಆ ರೀತಿ ಒಂದು ಜೀವಕೋಟಿ ಅದು ಉದ್ಧಾರವಾಗ್ತಾ ಇರಬೇಕಾದ್ರೆ ಇದನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನು ತುಂಬ ಸಂತೋಷ ಪಡ್ತಾನೆ. ಈ ರೀತಿ ಸೃಷ್ಟಿಯ ಮೂಲಕ ಸಂತೋಷ ಪಡುವಂತಹವನು, ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಆಳುವವನಾದ ಕಾರಣ ಅವನನ್ನು ಈಶ್ವರ ಎಂದು ಕರೆಯಲಾಗಿದೆ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಅದ್ಭುತವಾದ ಶ್ರೀನಾಮ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಥೆಯನ್ನು ನಾವು ನೋಡಬಹುದು. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಜನ ಆಚಾರ್ಯರಿದ್ದಾರೆ. ಅದರಲ್ಲಿ ಮುಖ್ಯರಾದವರು ನಾಥಮುನಿ ಎಂದು ಕರೆಯಲ್ಪಡುವಂತಹ ಆಚಾರ್ಯರು. ನೋಡಿ, ಭಗವದ್ ರಾಮಾನುಜಾಚಾರ್ಯರು ಇವರು ತುಂಬ ಪ್ರಸಿದ್ಧರು. ಇವರಿಗೆ ಆಚಾರ್ಯರಾಗಿದ್ದವರು ಯಾಮುನಾಚಾರ್ಯರು. ಯಾಮುನಾಚಾರ್ಯರ ತಾತನಾದವರು ನಮ್ಮ ನಾಥಮುನಿಗಳು, ಪಿತಾಮಹರು. ಯಾಮುನಾಚಾರ್ಯರಿಗೆ ಪಿತಾಮಹರ ಆಗಿದ್ದವರು ನಾಥಮುನಿಗಳು. ನಾಥಮುನಿಗಳ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದ ಘಟನೆಯನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ನಾಥಮುನಿಗಳು ಒಮ್ಮೆ ತಿರುಕುಡಂದೈ ಎಂದು ಕರೆಯಲ್ಪಡುವಂತಹ ಶಾರ್ಂಗಪಾಣಿಯ ದೇವಸ್ಥಾನ ಕುಂಭಕೋಣಂನಲ್ಲಿದೆ, ಅದ್ಭುತವಾದ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗಿ ಪರಮಾತ್ಮನಿಗೆ ಮಂಗಳಾಶಾಸನ ಮಾಡಬೇಕು ಎಂದು ಬಯಸ್ತಾರೆ. ಅಲ್ಲಿ ದೇವತಾ ಮೂರ್ತಿಯನ್ನು ಕಂಡು ತುಂಬ ಸಂತೋಷ ಪಡ್ತಾರೆ. ಅಲ್ಲಿರುವಂತಹ ಸ್ವಾಮಿಗೆ ಶಾರ್ಂಗಪಾಣಿ ಎಂದು ಹೆಸರು, ಉತ್ತಾನಶಾಯಿ. ಶೇಷಪರ್ಯಂಕದ ಮೇಲೆ ಭಗವಂತನಿಗೆ ಹಲವಾರು ವಿಧವಾದ ಶಯನಗಳಿದೆ, ಅದರಲ್ಲೊಂದು ಒಂದು ಉತ್ತಾನ ಶಯನ. ಆ ಉತ್ತಾನ ಶಯನ ರೂಪದಲ್ಲಿರುವಂತಹ ಪರಮಾತ್ಮನನ್ನು ಕಂಡು ತುಂಬ ಸಂತೋಷಪಟ್ಟು ಅವರು ಕಣ್ಣಾರೆ ತೀರ್ಥವನ್ನು ಆನಂದವನ್ನು ಸುರಿಸಿ ದೇವರನ್ನು ಸಂತೋಷವಾಗಿ ದರ್ಶನ ಮಾಡ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಅಲ್ಲಿ ಕೆಲವು ಶ್ರೀ ವೈಷ್ಣವರು ಪರಮಾತ್ಮನಿಗೆ ತಮಿಳು ದಿವ್ಯ ಪ್ರಬಂಧದ ಮೂಲಕ ಅವರು ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ, ಹಾಡುವುದರ ಮೂಲಕ. ಅಲ್ಲಿದ್ದಂತಹ ಶ್ರೀ ವೈಷ್ಣವರು ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲೂ ಸಂಸ್ಕೃತ ಭಾಷೆಯಲ್ಲೇ ಸ್ತೋತ್ರಗಳಿರುತ್ತೆ, ಆದರೆ ಇಲ್ಲಿ ವಿಶೇಷವಾಗಿ ತಮಿಳಲ್ಲಿ ಹೇಳಲ್ಪಟ್ಟಿರುವಂತಹ ದಿವ್ಯ ಪ್ರಬಂಧಗಳು, ತಮಿಳು ಪದ್ಯಗಳು, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ ಶ್ರೀ ವೈಷ್ಣವರು. ಆರಾವಮುದೇ ಅಡಿಯೇನುಡಲು ನಿನ್ಬಾಲನ್ಬಾಯೇ ಎಂದು ಆ ಪಾಶುರ. ಸ್ವಾಮಿ ನಮ್ಮಾಳ್ವಾರರು ಉತ್ತಾನಶಾಹಿ ಅಂದರೆ ತಿರುಕುಡಂದೆಯಲ್ಲಿ ನೆಲೆಸಿರುವಂತಹ ಶಾರ್ಂಗಪಾಣಿಯ ಮೇಲೆ ಹೇಳಿರುವಂತಹ ಅದ್ಭುತವಾದ ಹಾಡುಗಳು. ಅದರಲ್ಲಿ ಪರಮಾತ್ಮನನ್ನು ಆರಾವಮುದೇ ಎಂದು ಕರೆಯುತ್ತಾರೆ ನಮ್ಮಾಳ್ವಾರ್. ಆರಾವಮುದೇ ಅಂದರೆ ಸಂಸ್ಕೃತ, ಅದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಮುದೆ ಅಂದರೆ ಅಮೃತ ಅಂತ ಅರ್ಥ. ಆರಾವಮುದೆ ಅಂದರೆ ನಾವು ಎಷ್ಟು ಪಾನ ಮಾಡಿದರೂ ಮತ್ತಷ್ಟು ಬೇಕು ಎನಿಸುವಷ್ಟು ಅಮೃತ ಅದು. ಸಾಮಾನ್ಯವಾಗಿ ನಾವು ಲೋಕದಲ್ಲಿರುವಂತಹ ಸಿಹಿ ತಿಂಡಿಗಳನ್ನು ತಿಂದಿದ ತಕ್ಷಣ ಅದು ನಮಗೆ ಸಾಕು ಅಂತ ಅನ್ನಿಸ್ಬಿಡತ್ತೆ.
ಆದರೆ ನಮಗೆ ಸಾಕು ಅಂತ ಹೇಳೋದಕ್ಕಾಗದೇ ಇರುವಷ್ಟು ಅಮೃತ ಅದು. ನಾವು ಅದು ಅಮೃತವನ್ನು ಪಾನ ಮಾಡಿದಷ್ಟು ಮತ್ತಷ್ಟು ಅಧಿಕ ಬೇಕು ಬೇಕು ಎನಿಸುವಂತಹ ಅದ್ಭುತವಾದ ದಿವ್ಯಾಮೃತ, ಅದನ್ನು ಆರಾವಮುದೆ ಎಂದು ತಮಿಳಿನಲ್ಲಿ ಕರೆಯುತ್ತಾರೆ. ಆ ರೀತಿ ಆರಾವಮುದೆ ಎಂದು ಪರಮಾತ್ಮನನ್ನು ಕುರಿತು ಆಳ್ವಾರರು ಸ್ತೋತ್ರ ಮಾಡಿರೋದನ್ನು ಕೇಳ್ತಾರೆ ನಾಥಮುನಿಗಳು. ಇಷ್ಟು ಅದ್ಭುತವಾಗಿದೆಯಲ್ಲ ಈ ಸ್ತೋತ್ರ, ಇದು ಯಾರಿಂದ ರಚಿಸಲ್ಪಟ್ಟಿತು? ಆ ಶ್ರೀವೈಷ್ಣವರ ಹತ್ರ ಹೋಗಿ ಕೇಳ್ತಾರೆ, ನೀವು ಈ ಪ್ರಬಂಧವನ್ನು ಹಾಡಿದ್ರಲ್ಲ, ಇದು ಯಾರಿಂದ ರಚಿಸಲ್ಪಟ್ಟಿತು ಅಂತ ಕೇಳಿದಾಗ ಅವ್ರು ನಮಗೆ ಗೊತ್ತಿಲ್ಲ, ನಮಗೆ ಹಿಂದೆ ನಮ್ಮ ತಂದೆಯವರು ಹೇಳಿಕೊಟ್ರು, ನಾವು ಹೇಳ್ತಾ ಇದ್ದೀವಿ, ಅವ್ರ ಹಿಂದೆ ಅವ್ರ ತಂದೆಯವರು ಹೇಳಿಕೊಟ್ರು. ಇದನ್ನು ಕಡೆಯಲ್ಲಿ ಇದನ್ನು ಮಾಡಿದವರು ನಮ್ಮ ಆಳ್ವಾರ ಅನ್ನೋದು ಗೊತ್ತಾಗತ್ತೆ. ಆದರೆ ಇದು ಹೇಗಿದೆ, ಅದರಲ್ಲಿ ಕಡೆಯಲ್ಲಿ 1020 ಅಂತ ಬರುತ್ತೆ. 1000 ಪಾಶುರಗಳಲ್ಲಿ ಈ 10 ಪಾಶುರಗಳನ್ನು ಈ ಶಾರ್ಂಗಪಾಣಿಯ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇನೆ ಅಂತ ಆಳ್ವಾರರು ಅದರಲ್ಲಿ ಹೇಳಿರ್ತಾರೆ. ಅಂದರೆ ಇದರಲ್ಲಿ 1000 ಪಾಶುರ ಇರಬೇಕಲ್ಲ, ಇದು 10 ಪಾಶುರವೇ ಇಷ್ಟು ಚೆನ್ನಾಗಿದ್ದರೆ ಇರಬೇಕಾದ್ರೆ ಇನ್ನು 1000 ಪಾಶುರಗಳಲ್ಲಿ ಆ ಅಮೃತ ಹೇಗಿರಬೇಕು, ಅದನ್ನು ನಾನು ಪಡ್ಕೊಳ್ಬೇಕಲ್ಲ ಎಂದು ನಾಥಮುನಿಗಳು ಬಯಸ್ತಾರೆ. ಅಲ್ಲಿದ್ದಂತಹ ಶ್ರೀ ವೈಷ್ಣವರಿಗೆ ಆ 1000 ಪಾಶುರ ನಮಗೆ ಬರೋದಿಲ್ಲ ಸ್ವಾಮಿ, ನಮಗೆ ಗೊತ್ತಿರೋದೇ ಈ 10 ಪಾಶುರ, ಇದು ನಮ್ಮ ತಂದೆಯವರು ಹೇಳಿಕೊಟ್ರು, ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ನೀವು ಒಂದು ಕೆಲಸ ಮಾಡಿ, ಆಳ್ವಾರರು ಎಲ್ಲೂ ಅವತಾರ ಮಾಡಿದ್ದಾರೋ ಆಳ್ವಾರ್ ತಿರುನಗರಿ, ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನೀವು ವಿಚಾರಿಸಿ ನೋಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಾಥಮುನಿಗಳ ತಂದೆ ಈಶ್ವರ ಮುನಿ, ಅವರ ಹತ್ರ ಹೋಗಿ ಪ್ರಾರ್ಥಿಸ್ತಾರೆ ನಾಥಮುನಿಗಳು. ಎಷ್ಟು ಅದ್ಭುತವಾದ ಪಾಶುರಗಳು, ಇದರಲ್ಲಿ ಪರಮಾತ್ಮನ ಸ್ವರೂಪವನ್ನು ಆಳ್ವಾರರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಈ ಹಾಡುಗಳನ್ನು ಕೇಳ್ತಾ ಇದ್ದರೆ ಮನಸ್ಸಿನಲ್ಲಿ ಭಕ್ತಿ ಭಾವನೆ ಮೂಡತ್ತೆ. ಇಂತಹ ದಿವ್ಯ ಪ್ರಬಂಧವನ್ನು ನಾವು ಪಡೆದುಕೊಳ್ಳಬೇಕು. ಇದನ್ನು ಪ್ರತಿನಿತ್ಯ ನಾವು ದೇವಸ್ಥಾನದಲ್ಲಿ ಪೂಜಾ ಕಾಲದಲ್ಲಿ ಅಳವಡಿಸ್ಕೊಳ್ಬೇಕು. 1000 ಪಾಶುರಗಳು ನಮಗೆ ಬೇಕಲ್ಲ ಎಂದು ಈಶ್ವರ ಮುನಿಗಳ ಹತ್ರ ಹೋಗಿ ಕೇಳ್ಕೊಳ್ತಾರೆ ನಾಥಮುನಿಗಳು. ಆಗ ಈಶ್ವರ ಮುನಿಗಳು ಹೇಳ್ತಾರೆ, ನೋಡು, ನನ್ನ ಹೆಸರು ಈಶ್ವರ, ಅಲ್ಲಿ ತಿರುಕುಡಂದೈ ಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪರಮಾತ್ಮನ ಹೆಸರು ಈಶ್ವರ. ಈಶ್ವರ ಅಂದರೆ ನಿಯಾಮಕ ಅಥವಾ ಆಳುವವನು ಅಂತ ಅರ್ಥ. ಅವನು ಆಳುವುದು ಸತ್ಯವೇ ಆಗಿದ್ದರೆ, ಈಗ ನೀನು ಬಯಸಿರುತ್ತಿರುವಂತಹ ನೀನು ಯಾವುದನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದೀಯೋ ಅದನ್ನು ಪರಮಾತ್ಮ ಖಂಡಿತವಾಗ್ಲೂ ದಯಪಾಲಿಸಲೇಬೇಕು. ಅವನು ಅವನು ನೀಡುತ್ತಾನೆ. ನೀನು ಹೋಗಿ ಪರಮಾತ್ಮನ ಮೇಲೆ ಭಾರ ಹಾಕಿ ಈ ಉಳಿದ ಪದ್ಯಗಳನ್ನು ಹುಡುಕೋದಿಕ್ಕೆ ಪ್ರಯತ್ನಿಸು, ನಿನಗೆಲ್ಲಾದರೂ ಆ 1000 ಪದ್ಯಗಳು ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ಈಶ್ವರ ಮುನಿಗಳು. ಆಗ ನಾಥಮುನಿಗಳು ಆಳ್ವಾರ್ ತಿರುನಗರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವಂತಹ ಶ್ರೀ ವೈಷ್ಣವರನ್ನೆಲ್ಲ ವಿಚಾರಿಸ್ತಾರೆ, ನಮ್ಮಾಳ್ವಾರರ ಪದ್ಯ ನಿಮಗೆ ಗೊತ್ತಿದೆಯಾ ಅಂತ. ನಮಗದೆಲ್ಲ ಗೊತ್ತಿಲ್ಲ ಸ್ವಾಮಿ, ಆದರೆ ನಮ್ಮಾಳ್ವಾರರ ಶಿಷ್ಯರಾಗಿದ್ದವರು ಮಧುರ ಕವಿಯ ಆಳ್ವಾರ್, ಅವರ ಅವತಾರ ಸ್ಥಳಕ್ಕೆ ನೀವು ಹೋಗಿ ಅಲ್ಲಿ ಸ್ವಲ್ಪ ವಿಚಾರಣೆ ಮಾಡಿ ನೋಡಿ, ಅಲ್ಲೇನಾದರೂ ಸಿಗಲೂಬಹುದು ಅಂತ ಅಲ್ಲಿರೋರು ಹೇಳ್ತಾರೆ. ಆಗ ನಾಥಮುನಿಗಳು ಮಧುರ ಕವಿಯ ಆಳ್ವಾರರ ಅವತಾರ ಸ್ಥಳಕ್ಕೆ ಹೋಗಿ ಅಲ್ಲಿ ಕೆಲವು ಶ್ರೀ ವೈಷ್ಣವರನ್ನು ವಿಚಾರಿಸಿದಾಗ ಅಲ್ಲಿದ್ದಂಥವರಲ್ಲಿ ಒಬ್ಬರು ಪರಾಂಕುಶ ದಾಸರು ಎಂದು ಹೇಳಿ, ಆ ಪರಾಂಕುಶರ ದಾಸರು ಹೇಳ್ತಾರೆ, ನಮಗೆ ನಮ್ಮಾಳ್ವಾರರ 1000 ಪ್ರಬಂಧ ಗೊತ್ತಿಲ್ಲ, ಆದರೆ ನಮ್ಮಾಳ್ವಾರರ ವಿಷಯವಾಗಿ ನಮ್ಮ ಪೂರ್ವಜರು ಅಂದರೆ ಮಧುರ ಕವಿ ಆಳ್ವಾರರು 10 ಪದ್ಯಗಳನ್ನು ರಚನೆ ಮಾಡಿದ್ದಾರೆ. 10+1 11 ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಕಣ್ಣಿನುಂಚಿರುತ್ತಾಂಬು ಎಂದು ಹೇಳಿ, ಇದು ಮಧುರ ಕವಿ ಆಳ್ವಾರರು ನಮ್ಮಾಳ್ವಾರರ ವಿಷಯವಾಗಿ ಹಾಡಿದಂತಹ ಪ್ರಬಂಧ. ಇದು ಮಾತ್ರ ನಮಗೆ ಗೊತ್ತು. ಇದನ್ನು 14,000 ಬಾರಿ ಆಳ್ವಾರ್ ತಿರುನಗರಿ ಕ್ಷೇತ್ರದಲ್ಲಿ ಜಪ ಮಾಡಿದರೆ ಅವರಿಗೆ ಖಂಡಿತವಾಗಲೂ ಆಳ್ವಾರರೇ ಪ್ರತ್ಯಕ್ಷವಾಗಿ ಬಂದು ಅವರು ಹಾಡಿದಂತಹ ದಿವ್ಯ ಪ್ರಬಂಧಗಳನ್ನು ಅನುಗ್ರಹ ಮಾಡುತ್ತಾರೆ ಎಂದು ನಾವು ಕೇಳಿದ್ದೇವೆ. ನೀವು ಪ್ರಯತ್ನಿಸೋದಾದರೆ ಈ ಪ್ರಬಂಧವನ್ನು ನೀವು 14,000 ಬಾರಿ ಜಪ ಮಾಡಬಹುದು ಅಂತ ಹೇಳಿಬಿಡ್ತಾರೆ. ಆಗ ನಾಥಮುನಿಗಳು ತುಂಬ ಸಂತೋಷಪಟ್ಟು, ಸರಿ, ನಮಗೆ ಆ ಕಣ್ಣಿನುಂಚಿರುತ್ತಾಂಬನ್ನು ಉಪದೇಶ ಮಾಡಬೇಕು ಅಂತ ಕೇಳ್ತಾರೆ. ಆಗ ಮಧುರ ಕವಿ ಆಳ್ವಾರ್ ರಚನೆ ಮಾಡಿದಂತಹ ಆ ಅದ್ಭುತವಾದ ನಮ್ಮಾಳ್ವಾರರ ವಿಷಯದಲ್ಲಿದ್ದಂತಹ ದಿವ್ಯ ಪ್ರಬಂಧವನ್ನು ಪರಾಂಕುಶ ದಾಸರು ನಾಥಮುನಿಗಳು ಉಪದೇಶ ಮಾಡ್ತಾರೆ. ನಾಥಮುನಿಗಳು ಅದನ್ನು ಪಡ್ಕೊಳ್ತಾರೆ. ಈಗ ಅವರು ಹೋಗಿ ಜಪ ಮಾಡಬೇಕು, ಆದರೆ 14,000 ಬಾರಿ ಅಂತ ಹೇಳಿಬಿಟ್ರೆ ಅದನ್ನು ಎಣಿಸೋದು ಹೇಗೆ? ಆಗ ನಾಥಮುನಿಗಳು ಹೇಳಿದ್ರಂತೆ, ನಾನು ಎಣಿಸೋದಾಗಲಿ, ನಾನು 14,000 ಸರ್ತಿ ನಾನು ಹೇಳಿದ ತಕ್ಷಣ ಆಳ್ವಾರರು ಪ್ರತ್ಯಕ್ಷವಾಗಿ ಬಂದುಬಿಡ್ತಾರೆ. ನಾವು ಎಣಿಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಹಾಗೆ ನೋಡಿ ಇಷ್ಟು ಎಣಿಸ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಅಂದರೆ ಕೆಲವೊಂದು ಸರ್ತಿ ನಾವು ಏನಾಗುತ್ತೆ ಅಂದರೆ ನಾವು ಎಣಿಕೆಯಲ್ಲಿ ಕೂತ್ಕೊಂಡಾಗ ಮುಗೀತಾ ಅಂತ ನಮ್ಮ ಮನಸ್ಸೇ ಹೇಳ್ತಾ ಇರುತ್ತೆ. ಅದನ್ನು ಅಡಗಿಸಬೇಕು ಅಂದರೆ ಮೊದಲು ಎಣಿಸೋದನ್ನೆಲ್ಲ ಬಿಟ್ಟುಬಿಟ್ಟು ದೇವರನ್ನು ಪರಿಪೂರ್ತಿಯಾಗಿ ಪೂರ್ಣ ಭಕ್ತಿಯಿಂದ ನಮಸ್ಕಾರ ಮಾಡೋದನ್ನು ನಾವು ಕಲಿಬೇಕು. ಮೊದಲು ಅದರಿಂದ ಪ್ರತಿಫಲವನ್ನು ನಾವು ಅಪೇಕ್ಷೆ ಮಾಡಿ ನಾವು ಆ ವಿಷಯದಲ್ಲಿ ತೊಡಗೋದಕ್ಕಿಂತಲೂ ಮೊದಲು ಆ ವಿಷಯದಲ್ಲಿರುವಂತಹ ಆ ರಸವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಮಾಡಬೇಕು.
ಕೆಲವೊಂದು ಸರ್ತಿ ನಾವು ಸೇರೋ ದಾರಿಗಿಂತಲೂ ಸೇರೋ ಸ್ಥಳಕ್ಕಿಂತಲೂ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ಭಗವದ್ ವಿಷಯದಲ್ಲಾದರೆ ನಾವು ಅರ್ಚನೆ ಮಾಡೋದ್ರಲ್ಲಿ ಆನಂದವಿರುತ್ತೆ. ಅರ್ಚನೆಯ ನಂತರ ನಮಗೆ ಸಿಗುವಂತಹ ಫಲವನ್ನು ಉದ್ದೇಶಿಸಿ ನಾವು ಮಾಡಿದಾಗ ನಮಗದರಲ್ಲಿ ಒಂದು ರೀತಿಯಾದ ಜಾಡ್ಯ ಸಾಕು ಅಂತ ಅನ್ನಿಸ್ಬಿಡ್ಬೋದು. ಆದರೆ ನಾವು ಅರ್ಚನೆಯನ್ನೇ ಪುರುಷಾರ್ಥವಾಗಿ ಭಾವಿಸ್ಕೊಂಡಾಗ ಅದರಲ್ಲಿ ಒಂದು ರಸ ಇರುತ್ತೆ, ಅದೇ ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ನಾಥಮುನಿಗಳು ನಾವು ಎಣಿಸೋದು ಮುಖ್ಯ ಅಲ್ಲ, ಅದು ಎಣಿಸೋದು ಬೇಕಿದ್ರೆ ಭಗವಂತ ಎಣಿಸ್ಕೊಳ್ಳಿ, ನಾವು ಇಲ್ಲಿ ಅನುಸಂಧಾನ ಮಾಡುವುದೇ ಮುಖ್ಯ. ನಮ್ಮಾಳ್ವಾರರ ವಿಷಯದಲ್ಲಿರುವಂತಹ ಈ ಕಣ್ಣಿನುಂ ಚಿರುತ್ತಾಂಬು ಎಂಬ ದಿವ್ಯ ಪ್ರಬಂಧವನ್ನು ಆಳ್ವಾರ್ ತಿರುನಗರಿ ಕ್ಷೇತ್ರದಲ್ಲಿ ನಾಥಮುನಿಗಳು 14,000 ಬಾರಿ ಜಪ ಮಾಡಿದ್ರಂತೆ. ಅಲ್ಲಿ ನಮ್ಮಾಳ್ವಾರರು ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾಗಿ ಬಂದು ನೋಡಿ, 14,000 ಆಗಿದ ತಕ್ಷಣ ಶ್ರೀ ವೈಕುಂಠ ಲೋಕದಲ್ಲಿದ್ದುವಂತಹ ಪರಮಾತ್ಮನು ತನ್ನ ಕಿಂಕರನಾಗಿರುವಂತಹ ವಿಶ್ವಕ್ಸೇನನನ್ನು ಕರೆಯುತ್ತಾನೆ. ನೋಡಿ, ವಿಶ್ವಕ್ಸೇನರ ಅಂಶ ಸಂಭೂತರಾಗಿ ಆಳ್ವಾರರು ಅವತಾರ ಮಾಡಿರ್ತಾರೆ. ನಮ್ಮಾಳ್ವಾರರು ಶಟಗೋಪ ಸೂರಿ ಎಂದು ಹೆಸರು. ಈ ವಿಶ್ವಕ್ಸೇನರನ್ನು ಮತ್ತೆ ಕರೆದು ಈಗ ನಾಥಮುನಿಗಳು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀವು ಪುನಃ ಭೂಲೋಕದಲ್ಲಿ ಅವತಾರ ಮಾಡಿ ಅದೇ ನಮ್ಮಾಳ್ವಾರರ ಸ್ವರೂಪದಲ್ಲಿ ಅವರಿಗೆ 4,000 ದಿವ್ಯ ಪ್ರಬಂಧವನ್ನು ಉಪದೇಶಿಸಬೇಕು ಎಂದು ಪರಮಾತ್ಮ ಆಜ್ಞೆ ಹೊರಡಿಸ್ತಾನೆ. ಈಗ ಸಾಕ್ಷಾತ್ ವಿಶ್ವಕ್ಸೇನರು ಯಾರು ಪ್ರಥಮ ಕಿಂಕರನಾಗಿದ್ದಾನೋ, ಪ್ರತಿನಿತ್ಯ ಯಾರು ಅನವರತ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೋ ಅಂತಹ ವಿಶ್ವಕ್ಸೇನರೇ ನಮ್ಮಾಳ್ವಾರರ ರೂಪದಲ್ಲಿ ನಾಥಮುನಿಗಳಿಗೆ ಪ್ರತ್ಯಕ್ಷವಾಗಿ ಬಂದು ಅವರು ಹಾಡಿರುವಂತಹ ಪ್ರಬಂಧ ಮಾತ್ರ ಅಲ್ಲ. ಇವಾಗ ನಾಥಮುನಿಗಳು ಪ್ರಾರ್ಥನೆ ಮಾಡಿದ್ದು 1000 ಪದ್ಯಗಳಷ್ಟೇ, ಅವ್ರು ಕೇಳಿರೋದಷ್ಟೇ. 1020 ಅಂತ ಆ ಪಾಶುರದಲ್ಲಿ ಬರುತ್ತೆ ನೋಡಿ. 1000ದಲ್ಲಿ 10 ಪಾಶುರವೇ ಇಷ್ಟು ಚೆನ್ನಾಗಿರಬೇಕಾದ್ರೆ ಇನ್ನು 1000 ಪಾಶುರಗಳು ಎಷ್ಟು ಚೆನ್ನಾಗಿರಬೇಕು, ಅದನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ತಪಸ್ ಮಾಡಿರ್ತಾರೆ. ಆದರೆ ಇಲ್ಲಿ ನಮ್ಮಾಳ್ವಾರರು ಅವರಿಗೆ 1000 ಪ್ರಬಂಧವಲ್ಲದೆ 4,000 ಪ್ರಬಂಧಗಳು 12 ಮಂದಿ ಆಳ್ವಾರರು ಹಾಡಿರುವಂತಹ ತಮಿಳು ಭಾಷೆಯಲ್ಲಿ ಭಗವಂತನಿಗೆ ಮಾಡಿರುವಂತಹ ಮಂಗಳಾಶಾಸನ ಈ 4,000 ದಿವ್ಯ ಪ್ರಬಂಧವನ್ನು ನಾಥಮುನಿಗಳಿಗೆ ಉಪದೇಶ ಮಾಡ್ತಾರೆ ನಮ್ಮಾಳ್ವಾರ್. ಯಾರ್ಯಾರು ಇದನ್ನು ದ್ರವಿಡ ವೇದ ಅಂತ ಕರೀತಾರೆ, ವೇದಕ್ಕೆ ಸಮಾನವಾಗಿರುವಂತಹ ದಿವ್ಯ ಪ್ರಬಂಧ. ನೋಡಿ, ಇದನ್ನು ನಾವು ಇದರಲ್ಲಿರುವಂತಹ ಮಾಧುರ್ಯವನ್ನು ನಾವು ಆಸ್ವಾದಿಸಬೇಕು. ನಾಥಮುನಿಗಳು ತುಂಬ ಸಂತೋಷಪಟ್ಟು ಆ 4,000 ದಿವ್ಯ ಪ್ರಬಂಧಗಳನ್ನು ಪಡೆದುಕೊಳ್ಳುತ್ತಾರೆ. ಅದನ್ನು ಸಾಕ್ಷಾತ್ ಆಳ್ವಾರರೇ ಬಂದು ಉಪದೇಶ ಮಾಡ್ತಾರೆ. ಈ ದಿವ್ಯ ಪ್ರಬಂಧಗಳನ್ನು ನಾವು ಮತ್ತೆ ಕಳ್ಕೊಳ್ಬಾರ್ದು ಎಂದು ಹೇಳಿ ಎಲ್ಲ ಶ್ರೀ ವೈಷ್ಣವರಿಗೂ ಅದನ್ನು ತಿಳಿಸ್ತಾರೆ. ಅವರ ಮಕ್ಕಳಿಗೆ ಇದನ್ನು ಉಪದೇಶ ಮಾಡಿ ಅವರ ಪರಂಪರೆಯಾಗಿ ದೇವಸ್ಥಾನದಲ್ಲಿ ಅರೆಯರ್ ಸೇವೆ ಮಾಡುವುದರ ಮೂಲಕ ಈ ಒಂದು ದಿವ್ಯ ಪ್ರಬಂಧವನ್ನು ಪ್ರಚಾರ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ನಾಥಮುನಿಗಳು. ಇದಕ್ಕೋಸ್ಕರ ಒಂದು ವಿಶೇಷವಾದ ಉತ್ಸವವನ್ನು ಏರ್ಪಾಡು ಮಾಡ್ತಾರೆ. ಶ್ರೀರಂಗದಲ್ಲಿ ಅಧ್ಯಯನೋತ್ಸವ ಎಂದು ಹೇಳಿ, ಇದು ವೈಕುಂಠ ಏಕಾದಶಿಯ ಹಿಂದೆ 10 ದಿನ, ವೈಕುಂಠ ಏಕಾದಶಿಯ ನಂತರ 10 ದಿನ, ಪಗಲ್ಪತ್ತು ರಾಪತ್ತು ಅಂತ ಹೇಳಿ ಅಧ್ಯಯನೋತ್ಸವ 20 ದಿನಗಳ ಪರ್ಯಂತ ಶ್ರೀರಂಗದಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ. ಇದನ್ನು ಏರ್ಪಡಿಸಿದಂಥವರು ನಾಥಮುನಿಗಳು. ಈ ಸಮಯದಲ್ಲಿ 4,000 ದಿವ್ಯ ಪ್ರಬಂಧಗಳನ್ನು ಶ್ರೀ ವೈಷ್ಣವರು ದೇವಸ್ಥಾನದಲ್ಲಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಆ ಕಾಲದಲ್ಲಿ ನೋಡಿ, ಬರೀ ಸಂಸ್ಕೃತ ಭಾಷೆಯಲ್ಲೇ ದೇವರು ಸ್ತೋತ್ರ ಮಾಡಬೇಕು ಅಂತ ಒಂದು ನಿಯಮ ಇದೆ. ಆಗ ಯಾರ್ಯಾರು ಇದನ್ನು ತಡೀತಾರೋ, ಇದು ತಮಿಳಲ್ಲೆಲ್ಲ ನಾವು ಹಾಡಬಾರ್ದು, ದೇವಸ್ಥಾನದಲ್ಲಿ ಬೇರೆ ಭಾಷೆಯನ್ನೇ ಉಪಯೋಗಿಸಬಾರ್ದು ಅಂತ ಹೇಳ್ತಾರೋ ಅಂಥವರ ವಾದವನ್ನೆಲ್ಲ ಖಂಡಿಸ್ತಾರೆ. ನೋಡಿ, ಭಾಷೆ ಮುಖ್ಯವಲ್ಲ, ಭಾವನೆಯೇ ಮುಖ್ಯ. ಯಾವ ಭಾಷೆಯಾದ್ರೇನು ಆ ಭಾಷೆಯಲ್ಲಿರುವಂತಹ ವಿಷಯ ತುಂಬ ಮುಖ್ಯ ತಾನೆ. ಭಗವದ್ ವಿಷಯ ಯಾವ ಭಾಷೆಯಲ್ಲಿದ್ದರೂ ಅದನ್ನು ಸ್ವೀಕಾರ ಮಾಡಬಹುದು. ಇದು ತಮಿಳು ತುಂಬ ಮಧುರವಾದ ಭಾಷೆಯೇ. ಇದಕ್ಕೂ ಅಗಸ್ತ್ಯ ಮಹರ್ಷಿಗಳು ಇದಕ್ಕೆ ವ್ಯಾಕರಣ ಮಾಡಿರೋದ್ರಿಂದ ಇದರಲ್ಲಿ ಯಾವ ದೋಷವೂ ಇಲ್ಲ. ಅದು ವಾಸ್ತವಿಕವಾಗಿ ಸಾಕ್ಷಾತ್ ಭಗವತ್ ಸಮಾನರಾದಂತಹ 12 ಮಂದಿ ಆಳ್ವಾರರು ಈ ಭಾಷೆಯ ಮೂಲಕ ಪರಮಾತ್ಮನಿಗೆ ಸ್ತೋತ್ರ ಮಾಡಿರೋದ್ರಿಂದ ಈ ಭಾಷೆಯಲ್ಲಿ ಯಾವ ದೋಷವೂ ಇರೋದಿಲ್ಲ. ಭಾಗವತರ ಸಂಬಂಧದಿಂದ ನಮಗೆ ಪಾವಿತ್ರ್ಯತೆ ಏರ್ಪಡುತ್ತೆ. ನೋಡಿ, ಯಾವಾಗಲೂ ಪವಿತ್ರ ಪರಮೋ ವನ್ಯಹಿ ಪವಿತ್ರಂಚ ಅಮಲಂ ಜಲಂ ಅಂತ ಆಗಮಶಾಸ್ತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ. ಪವಿತ್ರ ಗಂಗಾತೀರ್ಥ ತುಂಬ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಪಂಚಭೂತಗಳಲ್ಲಿ ತುಂಬ ಪವಿತ್ರವಾದದ್ದು ಅಗ್ನಿ ಅಂತ ಹೇಳ್ತಾರೆ. ಭೂಮಿಯಲ್ಲಿ ತುಂಬ ಪವಿತ್ರವಾದದ್ದು ಭರತ ಭೂಮಿ ಅಂತ ಹೇಳ್ತಾರೆ. ದಳದಲ್ಲಿ ತುಂಬ ಪವಿತ್ರವಾದದ್ದು ತುಳಸಿ ದಳ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಪಾವಿತ್ರ್ಯತೆ ಹೇಗೆ ಬರುತ್ತೆ ನೋಡಿ, ಗಂಗಾ ನದಿಯಲ್ಲಿ ಪಾಪಿಷ್ಟರೆಲ್ಲ ಸ್ನಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ಪಾಪವೆಲ್ಲ ಗಂಗಾ ನದಿಗೆ ಹೋಗಿ ಸೇರ್ಕೊಳ್ಳುತ್ತೋ ಇಲ್ವೋ, ಆಗ ಗಂಗಾದೇವಿ ಅವಳಿಗೂ ಕೂಡ ಪಾಪ ತಟ್ಟತ್ತೋ ಇಲ್ವೋ. ಪಾಪಿಗಳೆಲ್ಲ ಅವಳಲ್ಲಿ ಸ್ನಾನ ಮಾಡಿದಾಗ ಅವ್ರು ಮಾಡಿರುವಂತಹ ಪಾಪಗಳೆಲ್ಲ ಇವಳಲ್ಲಿ ಪ್ರವೇಶ ಮಾಡಿಬಿಡತ್ತೆ. ಆಗ ಇವಳು ಯಾವ ರೀತಿ ಪಾಪವನ್ನು ಕಳ್ಕೊಳ್ಬೇಕು ಅಂತ ಹೇಳಿದ್ರೆ, ಒಬ್ಬ ಭಾಗವತ ಯಾರು ಹರಿಪರಾಯಣನಾಗಿದ್ದಾನೋ,
ಯಾರು ಅನವರತ ಕೃಷ್ಣ ಸ್ತೋತ್ರ ಮಾಡ್ತಾನೋ ಅಂತಹವನು ಒಬ್ಬ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಅಂತಹ ಭಾಗವತನ ಸಂಬಂಧದಿಂದ ಇವಳು ಪಾಪವನ್ನು ಕಳೆದುಕೊಳ್ಳುತ್ತಾಳೆ ಅಂತ ಹೇಳ್ತಾರೆ. ನಾವೆಲ್ಲ ನಮ್ಮ ಪಾಪ ಕಳೆಯೋದಕ್ಕೋಸ್ಕರ ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ, ಅದು ಹೋಗಿ ನಮ್ಮ ಪಾಪಗಳೆಲ್ಲ ಅವಳಲ್ಲಿ ಪ್ರವೇಶ ಆಗುತ್ತೆ. ಗಂಗೆ ತನ್ನ ಪಾಪವನ್ನು ಹೇಗೆ ಕಳ್ಕೊಳ್ತಾಳೆ ಅಂದರೆ ಅವಳಲ್ಲಿ ಒಬ್ಬ ಭಾಗವತ ಸ್ನಾನ ಮಾಡೋದ್ರಿಂದ, ಅವನ ಸಂಬಂಧದಿಂದ ಯಾರು ಕೃಷ್ಣ ಧ್ಯಾನ ಮಾಡ್ತಾರೋ ಅಂಥವನ ಸಂಬಂಧದಿಂದ ಗಂಗಾ ನದಿಯಲ್ಲಿರುವಂತೆ ಅವಳಿಗೆ ಪಾವಿತ್ರತೆ ಏರ್ಪಡತ್ತೆ ಅಂತ ಹೇಳಿಬಿಟ್ರೆ, ಇನ್ನು ಆಳ್ವಾರರ ಒಂದು ಅದ್ಭುತವಾದ ಅವರಿಂದ ಬಂದ ಕಾರಣ ಈ ಭಾಷೆಗೆ ಇದು ಪವಿತ್ರವಾದ ಭಾಷೆ. ಆದ್ದರಿಂದ ಇದು ವೇದಕ್ಕೆ ಸಮಾನವಾದಂತಹದ್ದು. ವೇದಕ್ಕೆ ನಾವು ಹೇಗೆ ಸ್ಥಾನಮಾನ ಗೌರವವನ್ನು ನೀಡ್ತೇವೋ ಅದಕ್ಕೆ ಸಮಾನವಾದ ಗೌರವವನ್ನು ನಾವು ದಿವ್ಯ ಪ್ರಬಂಧ, ದ್ರಾವಿಡ ದಿವ್ಯ ಪ್ರಬಂಧಕ್ಕೂ ನೀಡಬೇಕು ಎಂದು ಹೇಳಿ, ಇನ್ನು ಮೇಲೆ ಶ್ರೀ ವೈಷ್ಣವರು ಪ್ರತಿನಿತ್ಯ ಅವರು ಆರಾಧನೆ ಮಾಡಬೇಕಾದ್ರೆ ಈ ದಿವ್ಯ ಪ್ರಬಂಧವನ್ನು ಅಳವಡಿಸಿಕೊಳ್ಳಬೇಕು. ಅವರು ಈ ದಿವ್ಯ ಪ್ರಬಂಧವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಎಂಬ ಪದ್ಧತಿಯನ್ನು ತಂದವರು ನಾಥಮುನಿಗಳು. ನೋಡಿ, ನಾಥಮುನಿಗಳಿಂದ ಏರ್ಪಟ್ಟಂತಹ ಅದ್ಭುತವಾದ ಸಂಪ್ರದಾಯ ಇದು. ದ್ರಾವಿಡ ಪ್ರಬಂಧ ಒಂದು ಕಣ್ಣಾದರೆ ವೇದ ಇನ್ನೊಂದು ಕಣ್ಣು. ನೋಡಿ, ಕಣ್ಣು ಎರಡಾಗಿದ್ದರೂ ದೃಷ್ಟಿ ಒಂದೇ ಇರೋ ರೀತಿ ಈ ಪ್ರಬಂಧ ಬೇರೆ ಥರ ಕಾಣಿಸ್ಬಹುದು, ವೇದ ಬೇರೆ ಥರ ಕಾಣಿಸ್ಬೋದು, ಬೇರೆ ಭಾಷೆಯಲ್ಲಿರಬಹುದು, ಆದರೆ ಎರಡರಲ್ಲೂ ಹೇಳಲ್ಪಟ್ಟಿರುವಂತಹ ವಿಷಯ ಒಂದೇ. ಆದ್ದರಿಂದ ಶ್ರೀ ವೈಷ್ಣವರನ್ನು ಉಭಯ ವೇದಾಂತಿಗಳು ಅಂತ ಕರೀತಾರೆ. ಉಭಯ ಅಂದರೆ ಎರಡು. ಈ ಎರಡೂ ವೇದಾಂತವನ್ನು ಚೆನ್ನಾಗಿ ಕಲಿತವರು, ಈ ಎರಡೂ ವೇದಾಂತವನ್ನು ಪ್ರಚಾರಪಡಿಸುವಂತಹವರು, ಎರಡೂ ವೇದಾಂತದ ಮೂಲಕ ಪರಮಾತ್ಮನನ್ನು ಉಪಾಸನೆ ಮಾಡುವಂಥವರು ಶ್ರೀ ವೈಷ್ಣವರು. ಈ ಒಂದು ಸಂಪ್ರದಾಯವನ್ನು ತಂದವರು ಸಾಕ್ಷಾತ್ ನಾಥಮುನಿಗಳು, ಭಗವತ್ ರಾಮಾನುಜರ ಪ್ರಾಚಾರ್ಯರು ಅಂತ ಹೇಳಬೇಕು. ಅಂತಹ ನಾಥಮುನಿಗಳಿಗೆ ಸಾಕ್ಷಾತ್ ನಮ್ಮಾಳ್ವಾರರೇ ಬಂದು ಈ 4000 ದಿವ್ಯ ಪ್ರಬಂಧಗಳನ್ನು ಉಪದೇಶ ಮಾಡ್ತಾರೆ. ನೋಡಿ, ನಮ್ಮಾಳ್ವಾರರಿಗೂ ಆಳುವಂಥವರು ಪರಮಾತ್ಮ ತಾನೆ, ಇಡೀ ಜೀವಕೋಟಿಗಳನ್ನು ಆಳುವಂತಹವನು ಪರಮಾತ್ಮನೇ. ಆದ ಕಾರಣ ಅವನನ್ನು ಈಶ್ವರ ಎಂದು ಕರೆಯುತ್ತಾರೆ. ಆಳ್ವಾರರು ಅವತಾರ ಮಾಡಿ ವೈಕುಂಠವನ್ನು ಪಡ್ಕೊಂಡಿರ್ತಾರೆ. ಮತ್ತೆ ನಾಥಮುನಿಗಳಿಗೆ ಪ್ರತ್ಯಕ್ಷವಾಗಿ ಹೋಗಿ ಉಪದೇಶ ಮಾಡಲು ಹೊರಡಿಸಿದ್ದು ಪರಮಾತ್ಮ ತಾನೆ, ಅವನ ಆಜ್ಞೆ ತಾನೆ. ಆದ್ದರಿಂದ ನಮ್ಮಾಳ್ವಾರರಿಗೂ ನಾಯಕ ಯಾರು? ಅವರ ನಿಯಾಮಕ ಪರಮಾತ್ಮನಾದ ಕಾರಣ ನಿತ್ಯ ಸೂರಿಣಾಮಪಿ, ನಿತ್ಯ ಸೂರಿಗಳಿಗೂ ನಾಯಕನಾದ ಕಾರಣ ಸಮಸ್ತ ಜೀವಕೋಟಿಗಳಿಗೂ ತಾನೇ ಈಶ್ವರ, ನಿತ್ಯ ಸೂರಿಗಳಿಗೂ ತಾನೇ ಈಶ್ವರನಾದ ಕಾರಣ ಅವನನ್ನು ವಿಷ್ಣು ಸಹಸ್ರನಾಮ ತುಂಬ ವಿಶೇಷವಾಗಿ ಈಶ್ವರಾಯ ನಮಃ ಎಂದು ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.